ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 4th ಸೆಮಿಸ್ಟರ್ ಹಾವೇರಿ ಯೂನಿವರ್ಸಿಟಿಯ ಕನ್ನಡ ವಿಷಯದಲ್ಲಿ ಬರುವಂತಹ 4ನೇ ಅಧ್ಯಾಯದ ಬಗ್ಗೆ 2 ಅಂಕ ಹಾಗೂ 10 ಅಂಕಕ್ಕೆ ಯಾವ ಪ್ರಶ್ನೆ ಕೇಳ್ತಾರೆ, ಅವುಗಳಿಗೆ ಯಾವ ಕೀ ಉತ್ತರಗಳನ್ನ ಬರೀಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲು ಲೇಖನದ ಹೆಸರು ಹದಿಬದೆಯ ಧರ್ಮ, 4ನೇ ಅಧ್ಯಾಯ. ಇದು ಸಂಚೆ ಹೊನ್ನಮ್ಮ ಅವರು ಬರೆದಿದ್ದಾರೆ. ಸೊ 2 ಅಂಕದ ಪ್ರಶ್ನೆಗಳನ್ನ ಫಸ್ಟ್ ಚರ್ಚೆ ಮಾಡೋಣ. ಸಂಚೆ ಹೊನ್ನಮ್ಮ ಯಾರು? ಈಕೆಗೆ ಯಾರ ಆಶ್ರಯ ಮತ್ತು ಪ್ರೀತಿ ದೊರೆತಿತ್ತು? ಸಂಚೆ ಹೊನ್ನಮ್ಮ ಮೈಸೂರು ಅರಸನಾದ ಚಿಕ್ಕದೇವರಾಯರ ಆಸ್ಥಾನದಲ್ಲಿ ಸಂಚಿ ಉಳಿಗೊಳ್ಳಿದ್ದಳು. ಈಕೆಗೆ ರಾಜನ ಪಟ್ಟಮಹಿಷಿ ದೇವರಾಜಮ್ಮನಿಯ ಅಪಾರ ಪ್ರೀತಿ ಹಾಗೂ ಆಶ್ರಯ ದೊರೆತಿತ್ತು. ಹೊನ್ನಮ್ಮಳಿಗೆ ಕಾವ್ಯ ಬರೆಯುವಂತೆ ಪ್ರೇರೇಪಿಸಿದವರು ಯಾರು ಮತ್ತು ಏಕೆ? ಅರಮನೆಯ ವಿದ್ವಾಂಸರ ಸಭೆಯ ಸಂಪರ್ಕದಿಂದ ಹೊನ್ನಮ್ಮ ವಿದ್ಯಾವಂತೆಯಾದಳು. ಆಕೆಯ ಪ್ರತಿಭೆಯನ್ನು ಗುರುತಿಸಿದ ಮಹಾರಾಜರ ಅಭಿಷ್ಟೆಯಂತೆ ಮಹಾರಾಣಿ ದೇವರಾಜಮ್ಮನಿಯು ಕಾವ್ಯ ಬರೆಯುವಂತೆ ಪ್ರೇರೇಪಿಸಿದಳು. ಹೊನ್ನಮ್ಮನ ವಿದ್ಯಾಗುರು ಯಾರು ಮತ್ತು ಅವರು ಆಕೆಯ ಪ್ರತಿಭೆಯನ್ನ ರಾಜನ ಮುಂದೆ ಹೇಗೆ ಶ್ಲಾಘಿಸಿದರು? ಹೊನ್ನಮ್ಮನ ವಿದ್ಯಾಗುರು ಮಿತ್ರವಿಂದಾಗೋವಿಂದ ಕರ್ನಾಟಕ ಕರ್ತು ಆದ ಆಳಸಿಂಗಾರರು. ಅವರು ಹೊನ್ನಮ್ಮಳನ್ನು ರಾಜನ ಮುಂದೆ ಸರಸ ಸಾಹಿತ್ಯದ ವರದೇವತೆ, ಕಾವ್ಯಾಲಂಕಾರ, ನಾಟಕಗಳ ಪರವಗೆಯ ಬಳಲು ಎಂದು ಶ್ಲಾಘಿಸಿದರು. ಹೊನ್ನಮ್ಮ ರಚಿಸಿದ ಕೃತಿ ಯಾವುದು ಮತ್ತು ಅದರ ರಚನಾ ಸ್ವರೂಪ ಎಂತಹದ್ದು? ಹೊನ್ನಮ್ಮ ರಚಿಸಿದ ಕೃತಿ ಹದಿಬದೆಯ ಧರ್ಮ. ಇದು ಸಾಂಗತ್ಯ ಛಂದಸ್ಸಿನಲ್ಲಿದ್ದು 9 ಸಂಧಿಗಳನ್ನು ಮತ್ತು ಒಟ್ಟು 476 ಪದ್ಯಗಳನ್ನು ಒಳಗೊಂಡಿದೆ. ಹದಿಬದೆಯ ಧರ್ಮ ಕೃತಿಯ ಮುಖ್ಯ ಕಥಾವಸ್ತು ಮತ್ತು ವಿಶೇಷತೆ ಏನು? ಈ ಕೃತಿಯಲ್ಲಿ ಯಾವುದೇ ನಿರ್ದಿಷ್ಟ ಕಥೆ ಇಲ್ಲ. ಇದರಲ್ಲಿ ಪತಿವ್ರತ ಧರ್ಮವನ್ನ ತಿಳಿಸಲಾಗಿದೆ. ಪುರುಷರು ಬರೆಯಲಾದ ಹೆಣ್ಣಿನ ಮನಸ್ಸನ್ನು ಅರಿತು ಭಾರತೀಯ ಧರ್ಮಕ್ಕನುಸಾರವಾಗಿ ಸ್ತ್ರೀ ನಡವಳಿಕೆಯನ್ನ ಬಣ್ಣಿಸಿರುವುದು ಇದರ ವಿಶೇಷತೆಯಾಗಿದೆ. ಹೊನ್ನಮ್ಮ ತನ್ನ ಕಾವ್ಯದಲ್ಲಿ ಸ್ತ್ರೀ ಧರ್ಮವನ್ನು ನಿರೂಪಿಸಲು ಯಾವ ಮಹಾಕಾವ್ಯಗಳ ಆಧಾರ ಪಡೆದಿದ್ದಾಳೆ? ಹೊನ್ನಮ್ಮ ಸಣ್ಣ ಸಣ್ಣ ಕಥೆಗಳ ಮೂಲಕ ರಾಮಾಯಣ, ಮಹಾಭಾರತ, ಮನು ಧರ್ಮಶಾಸ್ತ್ರದಲ್ಲಿ ಹೇಳಲಾದ ಸತಿ ಧರ್ಮವನ್ನು ತನ್ನ ಕಾವ್ಯದಲ್ಲಿ ತರುವ ಕಾರ್ಯವನ್ನ ಮಾಡಿದ್ದಾಳೆ. ಪ್ರಸ್ತುತ ಪಠ್ಯಭಾಗದಲ್ಲಿ ಹದಿಬದೆಯ ಧರ್ಮ ಕಾವ್ಯದ ಯಾವ ಭಾಗವನ್ನ ಅಳವಡಿಸಲಾಗಿದೆ? ಪ್ರಸ್ತುತ ಪಠ್ಯಭಾಗದಲ್ಲಿ ಹದಿಬದೆಯ ಧರ್ಮ ಕಾವ್ಯದ 6ನೇ ಸಂಧಿಯಾದ ಯೌವನದಲ್ಲಿ ನಲ್ಲನಲ್ಲೆಯರ ಮಾನಸಿಕ ಸ್ಥಿತಿ ಕುರಿತಾದ ನೀತಿ ಬೋಧೆಯ ಕೆಲವು ಪದ್ಯಗಳನ್ನ ಅಳವಡಿಸಿಕೊಳ್ಳಲಾಗಿದೆ. ಸೊ 2 ಕ್ವಶನ್ ಆನ್ಸರ್ ಬರುತ್ತೆ 10 ಮಾರ್ಕ್ಸ್ಗೆ. ಇದರಲ್ಲಿ ಒಂದು, ಪತ್ನಿಯ ಸ್ವಭಾವ ಹೇಗಿರಬೇಕು, ಹೆಂಡತಿಯ ಹೇಗಿರಬೇಕು ಪತಿಯೊಂದಿಗೆ ಅನ್ನೋದು, ಅಥವಾ ಪತಿ ಹೆಂಡತಿಯೊಂದಿಗೆ ಹೇಗಿರ್ಬೇಕು ಅನ್ನೋದು. ಸೊ 8 ಪಾಯಿಂಟ್ ಇದೆ. ಸೊ ಸಪರೇಟ್ ಆಗಿ ನೀವು ನೋಡ್ಕೋಬೇಕಾಗತ್ತೆ. ಬೇರೆ ಬೇರೆ ಪ್ರಶ್ನೆಗಳೇ ಬರುತ್ತೆ. ಹೆಂಡತಿಯು ಪತಿ ಎದುರು ಕಠೋರವಾದ ಮಾತುಗಳನ್ನಾಗಲಿ ಅಥವಾ ಚುಚ್ಚು ಮಾತುಗಳನ್ನಾಗಲಿ ಆಡಬಾರದು. ಮನೆಯ ನೆಮ್ಮದಿಗೆ ಮೃದುವಾದ ನುಡಿ ಮತ್ತು ಶಾಂತ ಸ್ವಭಾವವನ್ನ ಹೊಂದಿಕೊಂಡಿರಬೇಕು. ಸೊ ಮಾತು ಹೇಗಿರ್ಬೇಕು ಅನ್ನೋದು ಒಂದನೇದ್ದು. ಪತಿಯು ಸಮಾಜದಲ್ಲಿ ಅಥವಾ ಮನೆಯಲ್ಲಿ ತಪ್ಪು ಹಾದಿ ತುಳಿಯದಂತೆ ಹೆಂಡತಿ ವಿವೇಕದಿಂದ ಮುನ್ನಡೆಸಬೇಕು. ಆತನ ಯಶಸ್ಸು ಗೌರವವನ್ನ ಕಾಪಾಡುವುದು ಪತ್ನಿಯ ಮುಖ್ಯ ಧರ್ಮವಾಗಿದೆ. ಸೊ 2ನೇದ್ದು, ಗಂಡನನ್ನ ನೋಡಿಕೊಳ್ಳುವ ವಿಧಾನ. ಹೆಂಡತಿಯು ಪತಿಯೊಂದಿಗೆ ಯಾವುದೇ ಕಾರಣಕ್ಕೂ ದುರಾಭಿಮಾನ ಅಥವಾ ಮತ್ಸರವನ್ನ ಹೊಂದಿರಬಾರದು. ತನ್ನ ಅಂತರಂಗದ ಸದ್ಗುಣ ಹಾಗೂ ಮೌನದಿಂದಲೇ ಪತಿಯ ಮನಸ್ಸನ್ನ ಗೆಲ್ಲುವುದು ನಿಜವಾದ ಧರ್ಮವಾಗಿದೆ. 4ನೇದ್ದು, ದಂಪತಿಗಳ ನಡುವೆ ಪರಸ್ಪರ ಕಣ್ಣೋಟದಲ್ಲಿಯೇ ಪ್ರೀತಿ ವ್ಯಕ್ತವಾಗಬೇಕು. ಒಬ್ಬರನ್ನೊಬ್ಬರು ದ್ವೇಷಿಸದೆ ನಂಬಿಕೆ ಹಾಗೂ ಅಂತಃಕರಣದಿಂದ ಒಟ್ಟಾಗಿ ಬಾಳಬೇಕು. ಇತರರ ಸಂಪತ್ತು, ಅಂತಸ್ತು ಅಥವಾ ವೈಭವವನ್ನು ನೋಡಿ ಹೆಣ್ಣು ಮತ್ಸರ ಪಡಬಾರದು. ತನ್ನ ಸಂಸಾರದಲ್ಲಿ ತೃಪ್ತಿ ಕಾಣುವ ವಿಶಾಲ ಮನೋಭಾವವನ್ನು ಹೊಂದಿರಬೇಕು. ಸಮಾಜದಲ್ಲಿ ಸಚ್ಚಾರಿತ್ರ್ಯವುಳ್ಳ ಹೆಂಡತಿಯ ವಕ್ರ ದೃಷ್ಟಿ ಅಥವಾ ಕೆಟ್ಟ ಆಲೋಚನೆಗಳಿಂದ ದೂರವಿರಬೇಕು. ಗಾಂಭೀರ್ಯ ಹಾಗೂ ಬದ್ಧತೆಯಿಂದ ಸಂಸಾರದ ಗೌರವವನ್ನ ಕಾಪಾಡಬೇಕು. ಗಾಂಭೀರ್ಯದ ನಡಿಗೆ, ಸೌಮ್ಯವಾದ ಮಾತು, ಪ್ರೀತಿಯ ಕಣ್ಣೋಟ, ಮುಗ್ಧವಾದ ನಾಚಿಕೆ ಹೊಂದಿರುವುದು ಹೆಣ್ಣು ಸಂಸಾರಕ್ಕೆ ಶೋಭೆ ತರುತ್ತದೆ. ಗಂಡನಿಗೆ ತೊಂದರೆ ಕೊಡದೆ, ಗಾಬರಿಗೊಳಿಸದೆ, ಅನಗತ್ಯ ಜಗಳಕ್ಕೆ ದಾರಿ ಮಾಡಿಕೊಡದೆ ಶಾಂತ ಸ್ವಭಾವದ ಹೆಣ್ಣನ್ನು ಕವಿ ಹೊನ್ನಮ್ಮ ಶ್ಲಾಘಿಸುತ್ತಾಳೆ. ಇನ್ನು ಪತಿಯ ಧರ್ಮ ಏನು? ಹೆದರುವ ಸ್ವಭಾವದ ಮುಗ್ಧ ಹೆಂಡತಿಗೆ ಪತಿಯು ಹೆದರದಂತೆ ಧೈರ್ಯ ತುಂಬಬೇಕು. ಜೋಳದ ಬೇಳೆಗೆ ಸೂರ್ಯನ ಬಿಸಿಲು ರಕ್ಷಣೆ ನೀಡುವಂತೆ ಪತಿಯು ಪತ್ನಿಗೆ ಆಸರೆಯಾಗಬೇಕು. ಏನೂ ತಿಳಿಯದ ಮುಗ್ಧ ಹೆಣ್ಣನ್ನು ಪ್ರೀತಿಯ ಪ್ರೇಮದಿಂದ ಆಧರಿಸಬೇಕು. ಅವಳಿಗೆ ಅನಗತ್ಯ ಹೆದರಿಕೆ ಹುಟ್ಟಿಸುವುದು ಮಳೆಗಾಲದ ಮೋಡಕ್ಕೆ ಸಿಡಿಲು ಬಡಿದು ನಾಶ ಮಾಡಿದಂತೆ ಅಪಾಯಕಾರಿ ಎಂದು ಕವಿ ಎಚ್ಚರಿಸುತ್ತಾರೆ. ಮುಗ್ಧ ಮತ್ತು ನಾಚಿಕೆ ಸ್ವಭಾವದ ಪತ್ನಿಯ ಮೇಲೆ ಪತಿಯು ಯಾವುದೇ ಕಾರಣಕ್ಕೂ ಹಗೆತನ, ದ್ವೇಷವನ್ನ ತೋರ್ಪಡಿಸಬಾರದು. ತನಗೆ ಶರಣಾಗಿರುವ ಹೆಂಡತಿಯನ್ನು ಆಧರಿಸದೆ ಆಕೆಯ ಮೇಲೆ ವಿನಾಕಾರಣ ಮುನಿಸು ಕೋಪ ಮಾಡಿಕೊಳ್ಳುವುದು ತಪ್ಪು ಮಾಡಬಾರದು
ಬಿಡಬಾರದು. ತಂಪು ನೆರಳು ನೀಡುವ ಮರಕ್ಕೆ ಕೊಡಲಿಯಿಂದ ಕಡಿದು ತಳಹದಿಯನ್ನ ನಾಶ ಮಾಡಿದಂತೆ ಮೂರ್ಖತನವಾಗುತ್ತದೆ. ಹೆಂಡತಿಯ ಹಿನ್ನೆಲೆ ತಿಳಿಯದೆ ಅವಳನ್ನ ಕೀಳಾಗಿ ಕಂಡು ಅವಮಾನಿಸೋದರೆ ಸಂಸಾರದ ನೆಮ್ಮದಿ ಹಾಳಾಗುತ್ತದೆ. ಹೆಂಡತಿಯ ಮನಸ್ಸಿನಲ್ಲಿರುವ ಅನಗತ್ಯ ಭಯ ಮತ್ತು ಭೀತಿಯನ್ನ ಪತಿಯು ದೂರ ಮಾಡಬೇಕು. ಆಕೆಯ ಚಿತ್ತವನ್ನ ಪ್ರೀತಿಯಿಂದ ಗೆದ್ದು ಸದಾ ಆಸರೆಯಾಗಿ ನಿಲ್ಲಬೇಕು. ಸಂಸಾರದ ಆದಾಯ ವೆಚ್ಚಗಳನ್ನ ಪತ್ನಿಯ ಜೊತೆಗೆ ಚರ್ಚಿಸಿ ಅವಳ ಸಮ್ಮತಿಯಿಂದ ಹಣಕಾಸಿನ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು. ಪತಿಯು ತನ್ನ ಶಕ್ತಾನುಸಾರ ಒಡವೆ ಉಡುಪುಗಳನ್ನ ನೀಡಿ ಪತ್ನಿಯನ್ನ ಸಂತೋಷವಾಗಿಡಬೇಕು ಮತ್ತು ಪತ್ನಿಯು ತನ್ನ ಶಕ್ತಿಯನ್ನು ವಂಚಿಸದೆ ಪತಿಯನ್ನ ಗೌರವದಿಂದ ಉಪಚರಿಸಬೇಕು. ಸೊ 8th ಪಾಯಿಂಟ್ ನೀವು ಪತಿ ಧರ್ಮ ಪತ್ನಿ ಧರ್ಮ, ಸೊ ಇವುಗಳ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. ಕವಿ ಪರಿಚಯದ ಮೇಲೆ 2 ಅಂಕದ ಪ್ರಶ್ನೆ ಬರುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಧ್ಯಾಯದೊಂದಿಗೆ ಸಿಗೋಣ.